ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕನ್ನಡ ವಿಮರ್ಶೆಯ ಮೇಲೆ ಪಾಶ್ಚಾತ್ಯ ತತ್ವಗಳ ಪ್ರಭಾವವನ್ನ ಗಮನಿಸಿದ್ದೇವೆ. ಅದರಲ್ಲೂ ನವ್ಯ ವಿಮರ್ಶೆಯ ಮೇಲೆ ಈ ಪಾಶ್ಚಾತ್ಯ ತತ್ವಗಳು ಹೇಗೆ ಪ್ರಭಾವಿಸಿದ್ವು ಎನ್ನುವುದನ್ನು ನೋಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ಗೋಪಾಲಕೃಷ್ಣ ಅಡಿಗರ ಒಂದು ಲೇಖನ ಕವಿ ಎಲಿಯಟ್ ಕಲಿಸಿದ ಪಾಠಗಳು. ಅಂದ್ರೆ ಕವಿ ಎಲಿಯಟ್ನನ್ನ ಅವನ ನಾಟಕಗಳನ್ನ, ವಿಮರ್ಶಾ ಕೃತಿಗಳನ್ನ, ಕವಿತೆಗಳನ್ನ ಅಭ್ಯಾಸ ಮಾಡೋದ್ರ ಮೂಲಕವಾಗಿ ಆತನಿಂದ ನಾನು ಏನನ್ನ ಕಲಿತೆ, ಒಬ್ಬ ಪಾಶ್ಚಾತ್ಯ ಕವಿಯ ಆ ಸಾಹಿತ್ಯ ತನ್ನ ಮೇಲೆ ಹೇಗೆ ಪ್ರಭಾವಿಸ್ತು, ತನಗೆ ಏನೆಲ್ಲವನ್ನ ಕಲಿಸ್ತು ಅನ್ನೋದನ್ನ ಅಲ್ಲಿ ಹೇಳ್ತಾ ಹೋಗ್ತಾರೆ. ಅದು ಅಲ್ಲಿಗೆ ನಿಲ್ಲೋದಿಲ್ಲ. ಆ ಟಿ.ಎಸ್. ಎಲಿಯಟ್ ಕವಿ ಗೋಪಾಲಕೃಷ್ಣ ಅಡಿಗರ ಮೇಲೆ ಹೇಗೆ ಪ್ರಭಾವನ ಬೀರಿದ್ರು, ಹಾಗೆ ಅನೇಕ ನವ್ಯ ಸಾಹಿತಿಗಳ ಮೇಲೆ, ನವ್ಯ ವಿಮರ್ಶಕರ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ಹಾಗಾಗಿ ಆ ಮೂಲಕವಾಗಿ ನಾವು ಒಟ್ಟು ನವ್ಯ ವಿಮರ್ಶೆಯ ಮೇಲೆ ಮತ್ತು ನವ್ಯ ಸಾಹಿತ್ಯದ ಮೇಲೆ ಹೇಗೆ ಪ್ರಭಾವವನ್ನು ಬೀರಿದ್ರು ಟಿ.ಎಸ್. ಎಲಿಯಟ್ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಟಿ.ಎಸ್. ಎಲಿಯಟ್ 20ನೇ ಶತಮಾನದಲ್ಲಿ ಜಗತ್ತಿನ ಕಾವ್ಯ ಪರಂಪರೆಯನ್ನ ಪ್ರಭಾವಿಸಿದಂತಹ ಒಬ್ಬ ಅತ್ಯುತ್ತಮ ಬರಹಗಾರ, ಕವಿ, ನಾಟಕಕಾರ, ಅತ್ಯುತ್ತಮ ವಿಮರ್ಶಕ, ಸಂಪಾದಕನೂ ಕೂಡ ಹೌದು. ಈ ಟಿ.ಎಸ್. ಎಲಿಯಟ್ ಜಗತ್ತಿನಾದ್ಯಂತ ಒಂದು ಹೊಸ ಕಾವ್ಯದ ಪರಂಪರೆಯನ್ನು ಸೃಷ್ಟಿಸಿದವ. ಹಾಗಾಗಿ ಆಧುನಿಕ ಜಗತ್ತಿನ ಒಬ್ಬ ಶ್ರೇಷ್ಠ ಕವಿ ಟಿ.ಎಸ್. ಎಲಿಯಟ್. ಈ ಟಿ.ಎಸ್. ಎಲಿಯಟ್ ಒಬ್ಬ ಪ್ರತಿಮಾನಿಷ್ಠ ಕವಿ. ಪ್ರತಿಮಾನಿಷ್ಠ ಕಾವ್ಯದ ರೀತಿಯ ಜೊತೆಯಲ್ಲಿ ಅನುಭಾವ ಪಂಥ ಮತ್ತು ಪಂಚನ ಸಂಕೇತನಿಷ್ಠ ಕಾವ್ಯಗಳ ಉತ್ತಮಾಂಶಗಳನ್ನು ಸಮನ್ವಯಗೊಳಿಸಿ ಹೆಚ್ಚು ಸಂಕೀರ್ಣವೂ ಮತ್ತು ಸಮಗ್ರವೂ ಆದಂಥ ಕಾವ್ಯ ರೀತಿಯನ್ನ ಹಾಗೂ ವಿಮರ್ಶಾ ವಿಧಾನವನ್ನ ಬೆಳೆಸಿದಂಥವನು. ಹಾಗಾಗಿ ಇಂಥ ಒಬ್ಬ ಶ್ರೇಷ್ಠ ಕವಿ ಮತ್ತು ವಿಮರ್ಶಕ ತಮ್ಮ ಅಂತರಂಗದ ಮೇಲೆ ತೀವ್ರವಾದಂತಹ ಪ್ರಭಾವವನ್ನು ಬೀರಿದ್ದಾನೆ. ಇವನು ನನ್ನ ಕಾವ್ಯದ ಮುಂದಿನ ದಾರಿಯನ್ನು ತೋರಿಸಿಕೊಟ್ಟವನು. ಅಂದ್ರೆ ಟಿ.ಎಸ್. ಎಲಿಯಟ್ ಕವಿಯ ಪ್ರಭಾವ ಅಡಿಗರ ಮೇಲೆ ಯಾವ ಪ್ರಮಾಣದಲ್ಲಿ ಆಗಿದೆ ಅನ್ನೋದನ್ನು ನಾವು ಅವರ ಈ ಲೇಖನದಿಂದಲೇ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಟಿ.ಎಸ್. ಎಲಿಯಟ್ನಿಂದ ಏನು ಪಾಠವನ್ನು ನಾನು ಕಲಿತಿದ್ದೇನೆ, ಅದರಲ್ಲೂ ಸಾಹಿತ್ಯದ ಕೃತಿ ನಿರ್ಮಾಣ ಮತ್ತು ವಿಮರ್ಶೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆಲ್ಲ ನನ್ನನ್ನು ಪ್ರಭಾವಿಸಿದಾನೆ, ಆತನಿಂದ ಕಲಿತಿರುವಂತಹ ಕಲಿಕೆಗಳು ಯಾವುವು ಅನ್ನೋದನ್ನ ಈ ಮುಂದಿನ ರೀತಿಯಲ್ಲಿ ಟಿ.ಎಸ್. ಎಲಿಯಟ್ ಹೇಳ್ತಾ ಹೋಗ್ತಾರೆ. ಏನಂದ್ರೆ, ಮೊದಲನೇದಾಗಿ ಆ ಟಿ.ಎಸ್. ಎಲಿಯಟ್ನಿಂದ ಏನ್ ಕಲ್ತಿದ್ದೀನಿ ಅನ್ನೋದನ್ನ ಹೇಳ್ತಾರೆ. ಕಾವ್ಯ ಒಂದು ಸ್ವತಂತ್ರವಾದ ಕಲೆ. ಹೇಗೆ ಚಿತ್ರಕಲೆ, ಸಂಗೀತ ಇವೆಲ್ಲ ಹೇಗೆ ಒಂದು ಸ್ವತಂತ್ರವಾದ ಕಲೆಗಳಾಗಿದಾವೋ, ಹಾಗೇನೆ ಸಾಹಿತ್ಯವೂ ಕೂಡ ಒಂದು ಕಲೆ. ಅದು ಸ್ವತಂತ್ರವಾದಂಥ ಕಲೆ. ಸಂಗೀತಕ್ಕೆ ತನ್ನದೇ ಆದಂತಹ ತಾಳ ಲಯ ಹೇಗೆ ಇರುತ್ತದೆಯೋ ಹಾಗೆ ಕಾವ್ಯಕ್ಕೂ ಕೂಡ ತನ್ನದೇ ಆದಂತ ಒಂದು ಲಯ ಇದೆ. ಈ ಕಾವ್ಯ ತಾನು ರೂಪವನ್ನು ಪಡೆದುಕೊಳ್ಳುವುದಕ್ಕೆ, ಒಂದು ಮೂರ್ತ ರೂಪವನ್ನು ಪಡೆದುಕೊಳ್ಳುವುದಕ್ಕೆ ಶಬ್ದಗಳನ್ನ ಆಶ್ರಯಿಸುತ್ತೆ. ಒಂದು ಭಾಷೆಯಲ್ಲಿರುವ ಪದಗಳನ್ನ, ಶಬ್ದಗಳನ್ನ ಆಶ್ರಯಿಸುತ್ತೆ. ಈ ಶಬ್ದಗಳಿಗೆ ಒಂದು ಗೀತ ಶಕ್ತಿ ಇದೆ, ಒಂದು ನಾದ ಶಕ್ತಿ ಇದೆ. ಹಾಗಾಗಿ ಈ ಭಾಷೆಯ ಶಬ್ದಗಳಿಗೆ ಇರುವಂತಹ ಗೀತ ಶಕ್ತಿಯನ್ನ, ಅದರ ನಾದ ಶಕ್ತಿಯನ್ನ ಬೇರೆ ಬೇರೆ ಅರ್ಥಗಳನ್ನ ನೀಡುವುದಕ್ಕೆ, ಅದರ ಅರ್ಥದ ಆವಿಷ್ಕಾರಕ್ಕೆ ಹೇಗೆ ಸಾಧನವಾಗಿ ಉಪಯೋಗಿಸಿಕೊಳ್ಬೇಕು ಎನ್ನುವ ವಿಚಾರವನ್ನ ಟಿ.ಎಸ್. ಎಲಿಯಟ್ನಿಂದ ತಾನು ಕಲಿತುಕೊಂಡೆ. ಅಂದ್ರೆ ಏನು, ಕಾವ್ಯವನ್ನ ಮೂರ್ತಗೊಳಿಸುವುದಕ್ಕೆ ಭಾಷೆ ಬಳಕೆಯಾಗತ್ತೆ. ಈ ಭಾಷೆಯು ಶಬ್ದಗಳ ಸಮುಚ್ಚಯ. ಈ ಶಬ್ದಗಳಿಗೆ
ಅರ್ಥಗಳಿರ್ತವೆ. ಆದ್ರೆ ಕೇವಲ ಒಂದೆರಡು ಅರ್ಥಗಳಿಗೆ ಸೀಮಿತಗೊಳಿಸೋದಲ್ಲ, ಆ ಶಬ್ದಗಳಲ್ಲಿರುವ ಗೀತಶಕ್ತಿ, ಅದರ ನಾದಶಕ್ತಿ, ಅದರ ಲಯ, ಇವುಗಳನ್ನ ಆಶ್ರಯಿಸಿಕೊಂಡು ಆ ಒಂದು ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಆವಿಷ್ಕಾರ ಮಾಡುವುದು. ಆ ಆವಿಷ್ಕಾರವನ್ನ ಮಾಡಿಬಿಟ್ಟು ಕಾವ್ಯ ನಿರ್ಮಿತಿಯಲ್ಲಿ ಆ ಭಾಷೆಯನ್ನ ಸಾಧನವಾಗಿ, ಒಂದು ಮಾಧ್ಯಮವಾಗಿ ಹೇಗೆ ಬಳಸ್ಕೊಳ್ಬೇಕು ಎನ್ನುವಂಥದ್ದನ್ನ ಟಿ.ಎಸ್. ಎಲಿಯಟ್ಟನನ್ನ ಓದೋದ್ರ ಮೂಲಕವಾಗಿ ಗೋಪಾಲಕೃಷ್ಣ ಅಡಿಗರು ತಿಳ್ಕೊಳ್ತಾರೆ. ಹಾಗೇನೆ ಕಾವ್ಯಕ್ಕೆ ಮಾಧ್ಯಮ ಅಂದ್ರೆ ಭಾಷೆ. ಒಂದು ಭಾಷೆಯ ಹೊರತಾಗಿ ಕಾವ್ಯ ರೂಪವನ್ನು ಪಡ್ಕೊಳ್ಳಲಾರದು, ಅದು ಮುಂದಕ್ಕೆ ಸಾಗಲಾರದು. ಒಂದು ಕಾವ್ಯ ಮೌಖಿಕವಾಗಿ ಆಗಲಿ ಅಥವಾ ಲಿಖಿತವಾಗಿ ಆಗಲಿ, ಅದು ತನ್ನ ಅಸ್ತಿತ್ವವನ್ನ ಸ್ಥಾಪಿಸ್ಕೊಳ್ಬೇಕು, ತನ್ನ ಕುರುಹನ್ನ ತೋರಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ ಭಾಷೆ ಮಾಧ್ಯಮ. ಭಾಷೆ ಒಂದು ಪರಿಕರ. ಕವಿ ಒಂದು ಭಾಷೆಯನ್ನ, ಅದರ ಶಬ್ದಶಕ್ತಿಯನ್ನ, ಅದರ ಅರ್ಥಶಕ್ತಿಯನ್ನ ಹೇಗೆಲ್ಲ ಬಳಸ್ಕೊಳ್ತಾನೆ ಅನ್ನೋದ್ರ ಮೇಲೆ ಒಂದು ಕಾವ್ಯದ ತಾಕತ್ತಿರುತ್ತೆ, ಒಂದು ಕಾವ್ಯದ ಶಕ್ತಿ ಇರುತ್ತೆ. ಹಾಗಾಗಿ ಸಂಗೀತಕ್ಕೆ ನಾದ, ಚಿತ್ರಕಲೆಗೆ ಬಣ್ಣ ಹೇಗೆ ಮಾಧ್ಯಮಗಳಾಗಿರ್ತವೆಯೋ ಹಾಗೆ ಕಾವ್ಯಕ್ಕೆ ಭಾಷೆ ಎನ್ನುವುದೇ ಒಂದು ಮಾಧ್ಯಮ, ಒಂದು ಮೂಲ ಸಾಮಗ್ರಿ. ಅದ್ರ ಹೊರತು ಕಾವ್ಯವನ್ನು ನಾವು ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದು ಕಾವ್ಯ ನಿರ್ಮಿತಿಗೆ ಭಾಷೆ ಎಷ್ಟು ಅನಿವಾರ್ಯವಾದ ಸಾಧನ ಎನ್ನುವುದನ್ನ ಗೋಪಾಲಕೃಷ್ಣ ಅಡಿಗರು ಕಲಿತುಕೊಂಡದ್ದು ಟಿ.ಎಸ್. ಎಲಿಯಟ್ ಅವರಿಂದ. ಹಾಗೇನೆ ಈ ಕಾವ್ಯವನ್ನ ಮಾಧ್ಯಮವಾಗಿಸಿಕೊಳ್ಳುವಾಗ ಅದರಲ್ಲಿ ಪ್ರತಿಮೆಗಳನ್ನ, ರೂಪಕಗಳನ್ನ ಹೇಗೆ ಕಟ್ಟಿಕೊಳ್ಬೇಕು? ಒಂದು ಸಾಮಾಜಿಕವಾದಂತ ಒಂದು ಭಾಷೆ ಇರುತ್ತೆ ಒಂದು ಪ್ರದೇಶದಲ್ಲಿ. ಸಮಾಜದ ಜನ ಆ ಭಾಷೆಯನ್ನ ವಿಚಾರಗಳ ವಿನಿಮಯಕ್ಕೆ, ಸಂವಹನದ ಮಾಧ್ಯಮವಾಗಿ ಬಳಸ್ತಾ ಇರ್ತಾರೆ. ಅದೇ ಭಾಷೆಯನ್ನ ಒಬ್ಬ ಕವಿ ತನ್ನ ವೈಯಕ್ತಿಕ ಅನುಭವಗಳನ್ನ ಮೂರ್ತೀಕರಿಸುವುದಕ್ಕೆ, ತನ್ನ ವೈಯಕ್ತಿಕವಾದಂಥ ಅನುಭವಗಳಿಗೆ ಒಂದು ಆಕಾರವನ್ನ ಕೊಡುವುದಕ್ಕೆ ಅವನು ಪ್ರತಿಮೆಗಳನ್ನ, ರೂಪಕಗಳನ್ನ, ಸಂಕೇತಗಳನ್ನ ಸೃಜಿಸಿಕೊಳ್ತಾನೆ. ಹಾಗೆ ಪ್ರತಿಮೆಗಳನ್ನ, ರೂಪಕಗಳನ್ನ, ಸಂಕೇತಗಳನ್ನ, ಉಪಮೆಗಳನ್ನ ಸೃಜಿಸಿಕೊಳ್ಳುವುದಕ್ಕೆ ಭಾಷೆಯನ್ನ ಆಶ್ರಯಿಸ್ತಾನೆ. ಹಾಗಾಗಿ ಒಂದು ಕಾವ್ಯವನ್ನ ಕಟ್ಟುವಾಗ ಭಾಷೆಯನ್ನ ಮಾಧ್ಯಮವಾಗಿ ಹೇಗೆ ಮಾಡ್ಕೋಬೇಕು ಅಲ್ವಾ, ಅದನ್ನು ಕೂಡ ತಾನು ಗೋಪಾಲಕೃಷ್ಣ ಅಡಿಗರು ಎಲಿಯಟ್ ಅವರಿಂದ ಕಲ್ತ್ಕೊಂಡೆ ಎನ್ನುವಂಥದ್ದನ್ನ ಹೇಳ್ತಾರೆ. ಯಾಕಂದ್ರೆ ತನ್ನ ವೈಯಕ್ತಿಕವಾದ ವಿಚಾರಗಳು, ಆಲೋಚನೆಗಳು, ಭಾವನೆಗಳು, ಚಿಂತನೆಗಳು ಮತ್ತು ಅನುಭವಗಳು, ಇವುಗಳಿಗೆ ಒಂದು ರೂಪ ಕೊಡ್ಬೇಕಲ್ಲ. ಈ ರೂಪವನ್ನು ಕೊಡೋದಕ್ಕೆ ಭಾಷೆಯನ್ನ ಹೇಗೆ ಬಳಸ್ಕೋಬೇಕು, ಕಾವ್ಯದ ಮಾಧ್ಯಮವಾಗಿ ಅದನ್ನು ಹೇಗೆ ಗಟ್ಟಿಗೊಳಿಸ್ಕೊಳ್ಬೇಕು, ಹೇಗೆ ಆ ಭಾಷೆಯನ್ನ ಅರ್ಥಪೂರ್ಣಗೊಳಿಸ್ಕೊಳ್ಬೇಕು ಅಲ್ವಾ, ಆ ಒಂದು ತಿಳುವಳಿಕೆಯನ್ನ ಅವರಿಂದ ತಿಳ್ಕೊಂಡಿದ್ದೀನಿ ಅನ್ನೋದನ್ನ ಹೇಳ್ತಾರೆ. ಹಾಗೇನೆ ಭಾಷೆಯ ಮೂಲಕ್ಕೆ ಇಳಿಬೇಕು. ಭಾಷೆಯ ಮೂಲಕ್ಕೆ ಇಳಿದಾಗ ಮಾತ್ರ ಭಾಷೆಯ ಸಾರ, ಭಾಷೆಯ ಶಕ್ತಿ ಮತ್ತು ಆ ಶಕ್ತಿಯನ್ನ ತನ್ನ ಅಭಿವ್ಯಕ್ತಿಗೆ ಹೇಗೆ ಬಳಸ್ಕೋಬಹುದು ಬಗೆ ಬಗೆಯಲ್ಲಿ ಅಲ್ವಾ. ಹಾಗಾಗಿ ಒಂದು ಭಾಷೆಯ ಮೂಲಕ್ಕಿಳಿದು ಅಲ್ಲಿರುವಂತಹ ಅರ್ಥಾನುಸಾರಿಯಾದಂಥ ಒಂದು ಲಯ, ಯಾವ ಲಯಗಳನ್ನ ನೀಡ್ತಾ ಹೋಗ್ತೀವಿಯೋ, ಒಂದು ಕಾವ್ಯದಲ್ಲಿ ಗದ್ಯಕ್ಕೂ ಲಯ ಇರುತ್ತೆ, ಪದ್ಯಕ್ಕೂ ಲಯ ಇರುತ್ತೆ. ಗದ್ಯದಲ್ಲಿ ಓದುವ ಲಯ ಇದ್ರೆ ಪದ್ಯದಲ್ಲಿ ಹಾಡುವ ಲಯ ಇರುತ್ತೆ. ಲಯ ಅಂದ್ರೆ ಒಂದು ಗತಿ, ಒಂದು ಚಲನೆ, ಒಂದು ನಡಿಗೆ. ಒಂದು ಸಂಗೀತಕ್ಕೆ ಸಂಬಂಧಿಸಿ ಹೇಳೋದಾದ್ರೆ ಲಯ ಅಂದ್ರೆ ಒಂದು ಕಾಲಮಾನ ಅಲ್ವಾ, ಪದಗಳು ಸಾಗುವ ಕಾಲ. ಹಾಗಾಗಿ ಈ ಲಯ ಅನ್ನೋದಿದೆಯಲ್ಲ, ಒಂದು ಚಲನೆ ಅನ್ನೋದಿದೆಯಲ್ಲ, ಪದಗಳಿಗೆ ಚಲನೆ ಕೊಡೋದು, ಪದಗಳಿಗೆ ನಡಿಗೆಯನ್ನು ಕೊಡೋದು ಒಂದು ಕಾವ್ಯದಲ್ಲಿ,
ಆ ಶಕ್ತಿಗೆ ಎಫ್ ಆರ್ ಲಿವಿಸ್ ಅವರು ಶ್ರವಣ ಪ್ರತಿಭೆ ಅಥವಾ ಶ್ರಾವಣ ಪ್ರತಿಭೆ ಅಂತೇಳಿ ಕರೀತಾರೆ. ಈ ಶ್ರವಣ ಪ್ರತಿಭೆಯ ಬಗೆಗೂ ಕೂಡ ಅಡಿಗರು ತಿಳ್ಕೊಳ್ತಾರೆ ಟಿ ಎಸ್ ಎಲಿಯಟ್ರ ಮೂಲಕವಾಗಿ. ಹಾಗಾಗಿ ಭಾಷೆಗೆ ಎಷ್ಟು ಶಕ್ತಿ ಇರುತ್ತೆ, ಅದರಲ್ಲಿ ಅಡ್ಕೊಂಡಿರುತ್ತೆ, ಗೂಢ ಶಕ್ತಿ ಇರುತ್ತೆ ನೋಡಿ. ಧ್ವನಿಯನ್ನ ನೀಡೋದ್ರ ಮೂಲಕವಾಗಿ ಬೇರೆ ಬೇರೆ ಅರ್ಥಗಳನ್ನ ಓದುಗ ಊಹಿಸ್ಕೊಳ್ಳೋದಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಒಂದು ಶಕ್ತಿಯಲ್ಲಿ ಒಂದು ಶಬ್ದದಲ್ಲಿ ಇರ್ತಕ್ಕಂಥ ಅದರ ಶಕ್ತಿಗೆ ಧ್ವನಿಯನ್ನ ನೀಡೋದ್ರ ಮೂಲಕವಾಗಿ. ಹಾಗಾಗಿ ಅಗಾಧವಾದಂತಹ ಅದರ ಅರ್ಥಶಕ್ತಿಯನ್ನ ಭಾಷೆಯ ಮೂಲಕ್ಕೆ ಇಳಿದು ಪಡ್ಕೊಳ್ಬೇಕಾಗತ್ತೆ ಎನ್ನುವಂಥದ್ದು. ಹಾಗೇನೆ ಒಂದು ಭಾಷಣಕ್ಕೂ ಒಂದು ಕಾವ್ಯಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಇಲ್ಲಿ. ಯಾವತ್ತೂ ಭಾಷಣ ಎನ್ನುವಂಥದ್ದು ಕಾವ್ಯ ಆಗೋದಿಕ್ಕೆ ಸಾಧ್ಯ ಇಲ್ಲ. ಪದ್ಯ ಅಥವಾ ಒಂದು ಕಾವ್ಯ ತನ್ನದೇ ಆದಂತ ಒಂದು ಲಕ್ಷಣಗಳನ್ನ ಹೊಂದಿರುತ್ತೆ. ಹಾಗಾಗಿ ಭಾಷಣವನ್ನ ಅಥವಾ ಭಾಷಣದ ವಸ್ತುವನ್ನ ಪದ್ಯ ರೂಪದಲ್ಲೇನಾದ್ರೂ ಬರೆದ್ರೆ ಅದು ಪದ್ಯ ರೂಪದ ಭಾಷಣವಾಗಬಹುದೇ ಹೊರತು ಅದು ಕಾವ್ಯ ಆಗೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾವ್ಯದ ವಸ್ತುವೇ ಬೇರೆ, ಕಾವ್ಯದ ಅಭಿವ್ಯಕ್ತಿಯೇ ಬೇರೆ, ಕಾವ್ಯದ ಮಾಧ್ಯಮವಾಗುವ ಭಾಷೆಯ ಶೈಲಿಯೇ ಬೇರೆ ಇರುತ್ತೆ. ಹಾಗಾಗಿ ಪದ್ಯ ಮತ್ತು ಭಾಷಣ ಇವೆರಡರ ನಡುವೆ ಇರುವ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಂಡೆ ಕಾವ್ಯವನ್ನ ಕಾವ್ಯವಾಗಿಯೇ ಕಟ್ಟಬೇಕೆ ಹೊರತು ಭಾಷಣದ ವಸ್ತುವನ್ನ ನಾವು ಪದ್ಯ ರೂಪಕ್ಕೆ ತಂದ್ರೆ ಅದು ಕಾವ್ಯ ಆಗುವುದಿಲ್ಲ. ಯಾಕಂದ್ರೆ ಕಾವ್ಯಕ್ಕೆ ತನ್ನದೇ ಆದಂತ ಒಂದು ಲಯ ಇರುತ್ತೆ. ಕಾವ್ಯದಲ್ಲಿ ಬಳಸುವ ಪದಗಳಿಗೆ ತನ್ನದೇ ಆದಂತ ಒಂದು ಚಲನೆ ಇರುತ್ತೆ. ಹಾಗಾಗಿ ಭಾಷಣದ ವಸ್ತುವನ್ನ ನಾವು ಪದ್ಯದಲ್ಲಿ ತಂದ್ರೆ ಪದ್ಯ ಭಾಷಣವಾಗಬಹುದೇ ಹೊರತು ಅದು ಭಾಷಣದ ಜೊತೆ ನಂಟಿರುವಂತಹ ಪದ್ಯ ಆಗತ್ತೆ ಹೊರತು ಅದು ಪೂರ್ಣ ಕಾವ್ಯ ಆಗೋದಿಲ್ಲ ಎನ್ನುವಂತ ವಿಚಾರ. ಇದು ಯಾವುದೇ ಒಂದು ಅನುಭವಕ್ಕೆ ಅಡಿಗರು ಹೇಳ್ತಾ ಹೋಗ್ತಾರೆ, ಯಾವುದೇ ಒಂದು ಅನುಭವಕ್ಕೆ ಅನೇಕ ಮುಖಗಳಿರ್ತವೆ. ಆ ಮುಖಗಳು ಪರಸ್ಪರ ಪೂರಕವೂ ಆಗಿರ್ಬೋದು, ವಿರುದ್ಧವಾಗಿರ್ಬೋದು. ಈ ವಿರುದ್ಧವಾದ ದ್ವಂದ್ವಗಳ ಸಮಾಗಮ ಮತ್ತು ಸಮನ್ವಯ ಇರುತ್ತೆ ಎಲ್ಲಿ? ಅನುಭವದಲ್ಲಿ. ಇಂಥ ಅನುಭವದ ಅಖಂಡತೆಯ ದರ್ಶನ ಬಹಳ ಅಗತ್ಯ. ಅಂದ್ರೆ ಕವಿ, ಕೃತಿ ನಿರ್ಮಿತಿಕಾರ ತನಗೆ ಆಗುವ ಅನುಭವಗಳನ್ನ ಅರ್ಥಪೂರ್ಣವಾಗಿ ಅಭಿವ್ಯಕ್ತಿಸಬೇಕು. ಆ ಅನುಭವಗಳು ಪೂರ್ಣವಾಗಿ ಅಭಿವ್ಯಕ್ತಿಯಲ್ಲಿ ಪಾಲ್ಗೊಳ್ಬೇಕು. ಅವಾಗ ಮಾತ್ರ ಏನಾಗತ್ತೆ ಅಂದ್ರೆ ಅನುಭವಗಳು ಅರ್ಥಪೂರ್ಣವಾಗಿ ಅಭಿವ್ಯಕ್ತಿಯನ್ನ ಪಡೆದುಕೊಂಡಾಗ ಮಾತ್ರ ಅಲ್ಲಿ ವಾಸ್ತವದ ಚಹರೆಯನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಅರ್ಥಪೂರ್ಣವಾದಂತಹ ಅಭಿವ್ಯಕ್ತಿಯನ್ನ ಕಾಣಬೇಕು ಕವಿಯ ಅನುಭವಗಳು ಅಂದ್ರೆ ಅವುಗಳಿಗೆ ತಕ್ಕ ಪ್ರತಿಮೆಗಳನ್ನ ಕಟ್ಟಬೇಕು. ಆ ಪ್ರತಿಮೆಗಳ ಮೂಲಕವಾಗಿ ಅದು ವ್ಯಕ್ತ ಆಗಬೇಕು. ಹಾಗಾಗಿ ಪ್ರತಿಮೆಗಳು ಎಷ್ಟು ಮುಖ್ಯ ಎನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಗದ್ಯ ರೂಪ ವಾಚ್ಯಗಳು ಕನಿಷ್ಠ ಪ್ರಮಾಣದಲ್ಲಿ ಇರಬೇಕು. ಒಂದು ಕಾವ್ಯದಲ್ಲಿ ಗದ್ಯ ರೂಪದ ಮಾತುಗಳಿದಾವಲ್ಲ, ಆ ಗದ್ಯ ರೂಪದ ಮಾತಿನ ಶೈಲಿ ಏನಿರುತ್ತೆ ಅದು ಬಹಳ ಕಡಿಮೆ ಇರಬೇಕು ಕಾವ್ಯದಲ್ಲಿ. ಹಾಗಾಗಿ ಒಂದು ಕಾವ್ಯಕ್ಕೆ ಆತ್ಮ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದ್ದು ಶರೀರ ಕೂಡ ಅಲ್ವಾ? ಅಷ್ಟೇ ಮುಖ್ಯ ಅದರ ಶರೀರ. ಹಾಗಾಗಿ ಶರೀರ ಅಂದ್ರೆ ಇಲ್ಲಿ ಭಾಷೆ, ಪದಗಳ ಪ್ರಯೋಗ, ಪ್ರತಿಮೆಗಳು, ರೂಪಕಗಳು, ಸಂಕೇತಗಳು, ಅದರ ಲಯ, ಅದರ ಛಂದೋಗುಣ ಇವೆಲ್ಲವೂ ಕೂಡ ಒಂದು ಕಾವ್ಯದ ಶರೀರ ಆಗ್ತವೆ ಅಲ್ವಾ? ಹಾಗಾಗಿ ಅಲಂಕಾರಗಳು ಅಲ್ವಾ, ಇವೆಲ್ಲ ಹೇಗೆ ಒಬ್ಬ ಕವಿಯಿಂದ ಕಟ್ಟಲ್ಪಡ್ತವೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಕಾವ್ಯಕ್ಕೆ ಆತ್ಮ ಎಷ್ಟು ಮುಖ್ಯವೋ ಅದರ ಬಾಹ್ಯವಾದಂತಹ ಚಹರೆಗಳು ಅವು ಕೂಡ ಬಹಳ ಮುಖ್ಯ ಆಗ್ತವೆ ಎನ್ನುವಂಥದ್ದನ್ನ ಅಡಿಗರು ತಿಳಿದುಕೊಳ್ತಾರೆ. ಇನ್ನು ಕಾಲದ ಸಾಹಿತ್ಯದ ಪ್ರಜ್ಞೆಯ ಅರಿವು ಇರಬೇಕು.
ಆ ಅರಿವನ್ನ ಅವರು ಮೂಡಿಸಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಭೂತದಲ್ಲಿ ತನಗಿಂತ ಮೊದಲು ಕಾವ್ಯ ಪರಂಪರೆ ಹೇಗೆ ಸಾಗಿ ಬಂದಿದೆ ಅನ್ನೋದರ ಅರಿವಿನ ಜೊತೆಯಲ್ಲಿ ತನ್ನ ಕಾಲದ ಸಾಹಿತ್ಯದ ಪ್ರಜ್ಞೆಯ ಅರಿವು ಕೂಡ ಒಬ್ಬ ಕವಿಗೆ ಇರಬೇಕು. ತಾನು ಬರೆಯುವ ಕಾಲಘಟ್ಟದಲ್ಲಿ ಇನ್ನಿತರ ಕಾವ್ಯಗಳು ಕೃತಿಗಳು ಏನು ಮೂಡಿ ಬರ್ತಾ ಇದ್ದಾವೆ, ರಚನೆ ಆಗ್ತಾ ಇದ್ದಾವೆ, ಅವುಗಳ ಪ್ರಜ್ಞೆಯ ಅರಿವು ಕೂಡ ಕೃತಿ ನಿರ್ಮಿತಿಕಾರನಿಗೆ ಇರಬೇಕು. ಅದರ ಜೊತೆಯಲ್ಲಿ ಟಿ.ಎಸ್. ಇಲಿಯಟ್ ಅಧ್ಯಾತ್ಮ ಸಾಹಿತ್ಯವನ್ನ ಚೆನ್ನಾಗಿ ಓದಿಕೊಂಡವನಾಗಿದ್ದ. ಅದರ ಅಮೂಲ್ಯವೂ ಬೇರೆ ಬೇರೆ ಕಡೆ ಕಾಣದವಾದಂಥ ಅನೇಕ ಕಲ್ಪನೆಗಳನ್ನ, ವಿಚಾರಗಳನ್ನ ಟಿ.ಎಸ್. ಎಲಿಯಟ್ ತನ್ನ ಕಾವ್ಯಗಳಲ್ಲಿ ಬಳಸ್ಕೊಂಡಿದ್ದ. ಆ ಮೂಲಕವಾಗಿ ಆಧ್ಯಾತ್ಮಿಕ ವಿಚಾರಗಳು ಸಾಹಿತ್ಯದಲ್ಲಿ ಹೇಗೆ ಪಡಿ ಮೂಡಬೇಕು, ಆಧ್ಯಾತ್ಮಿಕ ಸಂಗತಿಗಳನ್ನ ಹೇಗೆ ಕಾವ್ಯದಲ್ಲಿ ಕಟ್ಟಬೇಕು, ಇಂತಹ ವಿಚಾರಗಳನ್ನ, ವಿಷಯಗಳನ್ನ ಇಲಿಯಟ್ನ ಮೂಲಕವಾಗಿ, ಅವನ ಕಾವ್ಯಗಳ ಕೃತಿಗಳ ಓದಿನ ಮೂಲಕವಾಗಿ ಅಡಿಗರು ತಿಳ್ಕೊಳ್ತಾರೆ. ಹಾಗಾಗಿ ಮಾನವ ಸಂಸ್ಕೃತಿ ಒಂದೇ ಎನ್ನುವಂತಹ ಸತ್ಯದ ಕಡೆಗೆ ಎಲಿಯಟ್ ನಮ್ಮ ಗಮನವನ್ನು ಸೆಳಿತಾನೆ ಅಂತ ಅವರು ಹೇಳ್ತಾರೆ. ಇಡೀ ಜಗತ್ತಿನ ಮಾನವ ಸಂಸ್ಕೃತಿ ಒಂದೇ, ಮಾನವರೆಲ್ಲರೂ ಒಂದೇ. ಬದುಕಿನ ಕ್ರಮದಲ್ಲಿ ಒಂದಷ್ಟು ವೈವಿಧ್ಯತೆಗಳನ್ನು ಕಾಣಬಹುದು, ಜೀವನ ಕ್ರಮದಲ್ಲಿ ಭಿನ್ನತೆಗಳನ್ನು ಕಾಣಬಹುದು, ಆದರೆ ಮಾನವನ ಒಟ್ಟು ಸಂಸ್ಕೃತಿ ಏನಿದೆ ಅದು ಒಂದೇ ಎನ್ನುವಂತಹ ಸತ್ಯದ ಕಡೆಗೆ ನಮ್ಮ ಗಮನವನ್ನು ಸೆಳೆದಂತಹ ಕವಿ ಟಿ.ಎಸ್. ಎಲಿಯಟ್ ಎನ್ನುವಂತಹ ವಿಷಯವನ್ನ ಅಡಿಗರು ಒಪ್ಪಿಕೊಳ್ತಾರೆ. ಇನ್ನು ಕಾವ್ಯ ನಿರ್ಮಿತಿಗೆ ಸಂಬಂಧಪಟ್ಟ ಹಾಗೆ ಭೂತ, ವರ್ತಮಾನ, ಭವಿಷ್ಯತ್ ಇವು ಮೂರರ ಅರಿವು ನಮಗೆ ಇರಬೇಕಾಗತ್ತೆ. ಕೃತಿ ನಿರ್ಮಿತಿಕಾರನಿಗೆ ಇರಬೇಕಾಗತ್ತೆ. ಹಿಂದಣ ಹೆಜ್ಜೆಯನ್ನರಿತಲ್ಲದೆ ಮುಂದಣ ಹೆಜ್ಜೆಯನ್ನಿಡಲಾಗದು ಅಲ್ವಾ, ವಚನಕಾರರು ಹೇಳಿದ ಹಾಗೆ. ಹಾಗಾಗಿ ಭೂತ, ವರ್ತಮಾನ, ಭವಿಷ್ಯ ಇವು ಮೂರರ ಅರಿವು, ತಿಳುವಳಿಕೆ, ಆ ಪ್ರಜ್ಞೆ, ಕಾಲದ ಪ್ರಜ್ಞೆ ಕವಿಗೆ ಇರಬೇಕು. ಯಾಕೆಂದ್ರೆ ನಾವು ಮಾಡುವಂತ ಯಾವುದೇ ಕೆಲಸಗಳು ಕೂಡ ಆ ಕಾಲಖಂಡಗಳಲ್ಲಿ ಸತತವಾಗಿ ಇರ್ತವೆ. ಕಾಲ ಎನ್ನುವುದು ಕೇವಲ ಅನಂತ ಮಾತ್ರ ಅಲ್ಲ, ಅದು ಸದಾ ವರ್ತಮಾನ ಕೂಡ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಪೂರಕವಾಗುವ ಹಾಗೆ ನಮ್ಮಲ್ಲಿ ಒಂದು ಐತಿಹಾಸಿಕವಾದಂತಹ ಪ್ರಜ್ಞೆ ಇರಬೇಕು. ಈ ಪ್ರಜ್ಞೆ ಜಾಗೃತವಾಗಿ ಕಾವ್ಯ ನಿರ್ಮಿತಿಯಲ್ಲಿ ಬೆರೆಯಬೇಕು. ಐತಿಹಾಸಿಕ ಪ್ರಜ್ಞೆ ಇರಬೇಕು. ಐತಿಹಾಸಿಕ ಪ್ರಜ್ಞೆ ಇದ್ದಾಗ ವಾಸ್ತವವನ್ನು ನೋಡ್ತಾ ನೋಡ್ತಾ ಭವಿಷ್ಯವನ್ನು ಹೇಗೆ ಕಟ್ಟಬೇಕು, ಭವಿಷ್ಯ ಹೇಗಿರ್ಬೇಕು ಎನ್ನುವಂತ ಆಶಯವನ್ನ ಕಾವ್ಯದಲ್ಲಿ ಕಟ್ಟಿಕೊಡ್ಬೇಕಾಗತ್ತೆ. ಹಾಗಾಗಿ ಐತಿಹಾಸಿಕ ಪ್ರಜ್ಞೆಯ ಮಹತ್ವ ಏನು, ಅದರ ಅರಿವು ಯಾಕಿರ್ಬೇಕು, ನಮ್ಮ ಕಾವ್ಯ ನಿರ್ಮಿತಿಯಲ್ಲಿ ಐತಿಹಾಸಿಕ ಪ್ರಜ್ಞೆಯನ್ನ ಹೇಗೆ ಬೆರೆಸಬೇಕು, ಇಂಥ ಅನೇಕ ಮಾನವ ಅನುಭವಗಳ ನಿರಂತರತೆಯ ಅರಿವು ನಮಗಿರಬೇಕು ಎನ್ನುವಂಥದ್ದನ್ನ ಟಿ.ಎಸ್. ಎಲಿಯಟ್ ನಮಗೆ ತಿಳಿಸ್ಕೊಟ್ಟಿದ್ದಾನೆ ಅನ್ನೋದನ್ನ ಅಡಿಗರು ಒಪ್ಪಿಕೊಳ್ತಾರೆ. ಜೊತೆಗೆ ಒಬ್ಬ ಕವಿಯಾದವ ಕೇವಲ ಕವಿ ಮಾತ್ರ ಅಲ್ಲ, ಆತ ಉತ್ತಮ ವಿಮರ್ಶಕನೂ ಹೌದು. ಅವನು ವಿಮರ್ಶಕ ಆಗಿರ್ಬೇಕು, ಉತ್ತಮ ವಿಮರ್ಶಕ ಆಗಿರ್ಬೇಕು ಅನ್ನೋದನ್ನ ಎಲಿಯಟ್ ಹೇಳ್ತಾನೆ. ನಾವು ಎಲಿಯಟ್ ಕೂಡ ಹಾಗೇನೆ ಅಲ್ವೇ, ಒಬ್ಬ ಶ್ರೇಷ್ಠ ಕವಿ ಕೂಡ ಹೌದು, ಹಾಗೇನೆ ಶ್ರೇಷ್ಠ ವಿಮರ್ಶಕನೂ ಕೂಡ ಹೌದು ಅಲ್ವಾ. ಹಾಗಾಗಿ ಉತ್ತಮ ವಿಮರ್ಶಕ ಆಗ್ಲಿಕ್ಕೆ ಕವಿಯಾದವನಿಗೆ ಸಾಧ್ಯ ಆಗದೇ ಇದ್ರೂ ಕೂಡ ಸ್ವವಿಮರ್ಶಕನಾದ್ರೂ ಆಗಿರ್ಬೇಕು, ಸ್ವವಿಮರ್ಶಕ ಆದ್ರೂ ಆಗಿರ್ಬೇಕು. ಯಾಕೆಂದ್ರೆ ಒಂದು ಕಾವ್ಯವನ್ನ ಕಟ್ಟೋದಿಕ್ಕೆ ಬಳಸುವಂತಹ ಬಾಹ್ಯ ಪರಿಕರಗಳು ಮತ್ತು ಒಂದು ಭಾಷೆಯ ಶಬ್ದಗಳನ್ನ ಬಳಸುವಾಗ ಅದಕ್ಕೆ ಯಾವ ಅರ್ಥ ಸಂಪತ್ತಿಯನ್ನ ನಾನು ಈ ಕಾವ್ಯದ ಮೂಲಕವಾಗಿ ಕಟ್ಟಿಕೊಡ್ಬೇಕು,
ಎನ್ನುವಂತಹ ಕಾವ್ಯದ ಗುಣ ಮತ್ತು ದೋಷಗಳ ಬಗ್ಗೆ ವಿಮರ್ಶೆ ಮಾಡುವವನಾಗಿರಬೇಕು. ಬೇರೆ ಕಾವ್ಯ ಇರ್ಬೋದು, ತನ್ನದೇ ಕಾವ್ಯ ಇರ್ಬೋದು. ಆಗ ತನ್ನನ್ನು ತಾನು ತಿದ್ದಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಒಂದು ಕಾವ್ಯದಿಂದ ಮತ್ತೊಂದು ಕಾವ್ಯದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಉನ್ನತಿಯನ್ನ ಕಾಣೋದಕ್ಕೆ ಸಾಧ್ಯ ಆಗತ್ತೆ, ಒಂದಷ್ಟು ಪ್ರಗತಿಯನ್ನು ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಒಬ್ಬ ಕವಿ ಅಥವಾ ಉತ್ತಮ ವಿಮರ್ಶಕ ಆಗಿರ್ಬೇಕು. ಅದು ಸಾಧ್ಯ ಆಗೋದಿಲ್ಲ ಅಂದ್ರೆ ಕೊನೆ ಪಕ್ಷ ಸ್ವವಿಮರ್ಶಕ ಆದರೂ ಕೂಡ ಆಗಿರಬೇಕು ಎನ್ನುವಂಥದ್ದನ್ನು ಕೂಡ ಟಿ.ಎಸ್. ಎಲಿಯಟ್ ಹೇಳ್ತಾರೆ. ಟಿ.ಎಸ್. ಎಲಿಯಟ್ ಇನ್ನು ಬುದ್ಧಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ನಾವು ನವ್ಯ ಸಾಹಿತ್ಯದಲ್ಲೂ ಕೂಡ ಅದನ್ನೇ ಕಾಣ್ತೇವೆ. ಭಾವಕ್ಕಿಂತ ಬುದ್ಧಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಬುದ್ಧಿ ಎನ್ನುವಂಥದ್ದು ಒಂದು ಬಗೆಯಲ್ಲಿ ವ್ಯುತ್ಪತ್ತಿಗೆ ಸೇರಿರುವಂಥದ್ದು. ನಮ್ಮಲ್ಲಿ ಉಚಿತಾನುಚಿತ ವಿವೇಕೋ ವ್ಯುತ್ಪತ್ತಿ ಅಂತ ಹೇಳಿ ನಮ್ಮ ಕಾವ್ಯ ಮೀಮಾಂಸಕರು ಹೇಳ್ತಾರೆ. ಅಂದ್ರೆ ಕಾವ್ಯದಲ್ಲಿ ಉಚಿತ ಯಾವುದು, ಅನುಚಿತ ಯಾವುದು, ಯಾವುದನ್ನ ಸೇರಿಸ್ಬೇಕು, ಯಾವುದನ್ನ ಕೈ ಬಿಡಬೇಕು, ಯಾವ ಶೈಲಿಯಲ್ಲಿ ಬರಿಬೇಕು, ಯಾವ ಅರ್ಥವನ್ನು ಕೊಡಬೇಕು, ಇಂಥ ಅನೇಕ ಅಂಶಗಳೇನು ಕಾವ್ಯ ಕಟ್ಟೋದಕ್ಕೆ ಪೂರಕವಾಗಿರ್ತಾವಲ್ವಾ, ಸಾಮಗ್ರಿಗಳಾಗಿರ್ತಾವಲ್ವಾ, ಇಂಥ ಅನೇಕ ಸಾಮಗ್ರಿಗಳನ್ನ ನಾವು ವ್ಯುತ್ಪತ್ತಿ ಅಂತ ಕರಿತೇವೆ. ಇವುಗಳನ್ನ ಹೇಗೆ ಬಳಸಬೇಕು ಎನ್ನುವಂಥದ್ದಿದೆಯಲ್ಲ, ಅದನ್ನ ವಿವೇಚನೆ ಮಾಡುವಂತ ಶಕ್ತಿ ಇದೆಯಲ್ಲ, ಅದು ಬುದ್ಧಿಯ ಕೆಲಸ. ಹಾಗಾಗಿ ಬುದ್ಧಿಯ ಕ್ರಿಯೆ ಇಲ್ಲದೆ ನಾವು ಮಾಡುವಂತ ಯಾವ ಕೆಲಸವೂ ಕೂಡ ಸಾರ್ಥಕ ಆಗೋದಿಲ್ಲ. ಹಾಗಾಗಿ ಬರೀ ಭಾವನೆಗಳ ಅಭಿವ್ಯಕ್ತಿ ಅಲ್ಲ ಕಾವ್ಯ ಅಂದ್ರೆ. ಆ ಭಾವನೆಗಳನ್ನ ಹೇಗೆ ಕಟ್ಟಬೇಕು ಅನ್ನೋದಕ್ಕೆ ಒಂದು ಬುದ್ಧಿ ಬೇಕಲ್ವಾ, ವಿವೇಚನೆ ಬೇಕಲ್ವಾ. ಹಾಗಾಗಿ ಬುದ್ಧಿಯೂ ಕೂಡ ಅಷ್ಟೇ ಮುಖ್ಯವಾದದ್ದು. ಹೃದಯದ ಭಾವನೆಗಳು ಎಷ್ಟು ಮುಖ್ಯವೋ ಹಾಗೇನೆ ನಮ್ಮ ವಿವೇಚನಾ ಶಕ್ತಿಯನ್ನುಳ್ಳ ಬುದ್ಧಿಯ ಕ್ರಿಯೆಯೂ ಕೂಡ ಅಷ್ಟೇ ಮುಖ್ಯ ಆಗತ್ತೆ ಒಂದು ಕಾವ್ಯವನ್ನ ಕಟ್ಟುವಲ್ಲಿ. ಯಾಕಂದ್ರೆ ಬರೆಯುವಂತಹ ಕವನದ ಸಾಲುಗಳು, ಪ್ರತಿಮೆಗಳು, ಸಂಕೇತಗಳು, ರೂಪಕಗಳು, ಅಲಂಕಾರಗಳು, ಸಂಭಾಷಣೆಗಳು ಅಲ್ವಾ, ಬಳಸುವ ಪದಸ್ಥಾನಗಳು, ಇವೆಲ್ಲವೂ ಹೇಗೆ ಬರ್ತವೆ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಆ ಪ್ರತಿಮೆಗಳನ್ನ, ರೂಪಕಗಳನ್ನ, ಅಲಂಕಾರಗಳನ್ನ, ಪದಗಳನ್ನ ಎಲ್ಲ ಜೋಡಿಸೋದಿದೆಯಲ್ಲ, ಕಟ್ಟೋದಿದೆಯಲ್ಲ, ಅರ್ಥ ಬರೋ ಹಾಗೆ ಅದು ಸರಿಯಾದದ್ದೇ. ಹಾಗೆ ಕಟ್ಟಲ್ಪಟ್ಟದ್ದು ಸಂದರ್ಭಕ್ಕೆ ಸೂಕ್ತವಾಗಿದೆಯೇ ಅನ್ನೋದನ್ನ ನಮ್ಮ ಬುದ್ಧಿ, ವಿವೇಚನಾ ಶಕ್ತಿ ನಮಗೆ ತಿಳಿಸಿ ಹೇಳ್ತದೆ, ಹೇಳ್ಬೇಕಾಗಿ ಇಲ್ಲಿ ಬುದ್ಧಿಯ ಕ್ರಿಯೆ ಬಹಳ ಮುಖ್ಯವಾದದ್ದು. ಹಾಗಾಗಿ ಬುದ್ಧಿ ಎನ್ನುವಂಥದ್ದು ಒಂದು ಕಾವ್ಯ ನಿರ್ಮಿತಿಯಲ್ಲಿ ಎಷ್ಟು ಪ್ರಮುಖವಾದದ್ದು ಎನ್ನುವಂಥದ್ದನ್ನು ಕೂಡ ಟಿ.ಎಸ್. ಎಲಿಯಟ್ನ ಮೂಲಕವಾಗಿ ಅಡಿಗರು ತಿಳಿದುಕೊಳ್ತಾರೆ. ಹಾಗೆಯೇ ಒಂದು ಕಾವ್ಯ ನಿರ್ಮಿತಿಯಲ್ಲಿ ಅವಸರ ಸರಿಯಲ್ಲ. ಇದು ಎಲ್ಲರೂ ತಿಳ್ಕೊಳ್ಬೇಕಾದ ಸಂಗತಿ. ಯಾವುದೇ ಬರಹಗಾರ, ಯಾವುದೇ ಲೇಖಕ, ಯಾವೊಬ್ಬ ಕವಿಯೇ ಆಗಿರಲಿ ಈ ವಿಷಯವನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಅವಸರದಲ್ಲಿ 4 ಸಾಲುಗಳನ್ನು ಗೀಚಿ ಇಡೋದಲ್ಲ, ಅವಸರದಲ್ಲಿ ತನಗೆ ಅನಿಸಿದ್ದೆಲ್ಲ ಬರೆಯುವಂಥದ್ದಲ್ಲ. ಹಾಗಾಗಿ ಬಹಳ ತಾಳ್ಮೆ ವಹಿಸಿ ನಿರ್ಮಾಣ ಕಾರ್ಯ ಮಾಡಬೇಕಾಗತ್ತೆ. 10 ಕಳಪೆ ಕವನಗಳನ್ನ, ಪದ್ಯದ ರೂಪದಲ್ಲಿರೋ ಭಾಷಣಗಳನ್ನ ಬರೆಯೋದಕ್ಕಿಂತ ಒಂದು ಕವನವನ್ನ, ಒಂದು ಭಾವನೆಯ ಅಥವಾ ಒಂದು ಅನುಭವದ ಸಂಪೂರ್ಣ ಆವಿಷ್ಕಾರ ಆಗುವ ಹಾಗೆ ಕಷ್ಟಪಟ್ಟು ಬರೆಯುವಂತಹ ತಾಳ್ಮೆ ಇರಬೇಕು ಅಲ್ವಾ. ಹಾಗಾಗಿ ಕಾವ್ಯವನ್ನ ಕಟ್ಟುವ ಕ್ರಿಯೆ ಅವಸರದ್ದಲ್ಲ. ಅಲ್ಲಿ ಮುಖ್ಯವಾಗಿ ಬೇಕಾದ್ದು ತಾಳ್ಮೆ, ಸಮಾಧಾನ ಇರಬೇಕು. ಬುದ್ಧಿಯ ಕ್ರಿಯೆ, ಭಾವದ ಕ್ರಿಯೆ ಅವೆಲ್ಲ ಬೆರೀತದೆ. ಅವೆಲ್ಲ ಬೆರೆಯುವುದಕ್ಕೆ ಅವಕಾಶ ಬೇಕಲ್ವಾ, ಸಮಯ ಬೇಕು. ಹಾಗಾಗಿ ಎಂಥವೋ ಕಳಪೆಯಾಗಿರ್ತಕ್ಕಂಥ ಮನಸ್ಸಿಗೆ ಬಂದಿರೋದೆಲ್ಲ, ಒಂದಷ್ಟು ಅನಿಸಿದ್ದೆಲ್ಲ ಗೀಚೋದಕ್ಕಿಂತ ನಮ್ಮ ಯಾವುದೋ ಒಂದು ಭಾವನೆ, ನಮ್ಮ ಯಾವುದೋ ಒಂದು ಅನುಭವ ಸಂಪೂರ್ಣವಾಗಿ ರೂಪವನ್ನು ಪಡ್ಕೊಳ್ಬೇಕು, ಅದು ಆವಿಷ್ಕಾರವನ್ನು ಹೊಂದಬೇಕು. ಹಾಗೆ ಬರೆಯುವಂತಹ ತಾಳ್ಮೆ
ಇರಬೇಕಾಗತ್ತೆ ಎನ್ನುವಂಥದ್ದನ್ನು ಎಲಿಯಟ್ನ ಕಾವ್ಯವನ್ನ ಓದೋದ್ರ ಮೂಲಕವಾಗಿ ತಾನು ತಿಳ್ಕೊಂಡೆ. ಇನ್ನು ಮುಂದುವರೆದು ಮತ್ತೇನ್ ತಿಳ್ಕೊಂಡೆ ಅನ್ನೋದನ್ನ ದಾಖಲಿಸ್ತಾ ಹೋಗ್ತಾರೆ ಈ ಲೇಖನದಲ್ಲಿ. ಇಲ್ಲಿ ವಿಜ್ಞಾನ ಮತ್ತು ಆಧುನಿಕತೆ ಆಧ್ಯಾತ್ಮಿಕತೆ, ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಇವೆರಡರ ಸಮಾಗಮ ಆಗಬೇಕು, ಇವೆರಡು ಬೆರೆತು ಸಾಗಬೇಕು ಕಾವ್ಯದಲ್ಲಿ ಎನ್ನುವುದನ್ನು ಕೂಡ ಹೇಳ್ತಾ ಹೋಗ್ತಾರೆ. ವಿಜ್ಞಾನ ಎನ್ನುವುದು ಆಧುನಿಕತೆಯ ಒಂದು ಮುಖ್ಯವಾದಂತಹ ಲಕ್ಷಣ. ಹಾಗೇನೆ ಹಿಂದಿನ ಪುರಾಣ ಸಂಸ್ಕೃತಿಯ ವೈಶಿಷ್ಟ್ಯ ಏನು, ಅದು ಆಧ್ಯಾತ್ಮಿಕತೆ. ಆಧುನಿಕತೆ ವಿಜ್ಞಾನದ ಮೂಲಕ ಕಾಣ್ತೀವಿ, ಪುರಾಣ ಸಂಸ್ಕೃತಿಯ ವೈಶಿಷ್ಟ್ಯವನ್ನ ಆಧ್ಯಾತ್ಮಿಕತೆಯ ಮೂಲಕವಾಗಿ ಕಾಣ್ತೇವೆ. ಹಾಗಾಗಿ ಈ ಆಧ್ಯಾತ್ಮಿಕತೆ ಮತ್ತು ವಿಜ್ಞಾನ ಈ ಎರಡರ ವಾಸ್ತವಿಕ ಅನುಭವಜನ್ಯ ಸಾಮರಸ್ಯ ಮತ್ತು ಸಮನ್ವಯದ ಮೂಲಕವಾಗಿ ನಾವು ಇಡೀ ಜಗತ್ತಿನ ಮಾನವ ಜೀವನದ ನಿಜ ಸ್ವರೂಪವನ್ನು ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನಿಸಬೇಕು. ಒಬ್ಬ ಕೃತಿಕಾರ ಅಥವಾ ಒಬ್ಬ ವಿಮರ್ಶಕ ಇದನ್ನು ಗಮನಿಸಬೇಕು. ಈ ಎರಡರ ವಾಸ್ತವಿಕತೆ, ಇವೆರಡರ ಅನುಭವದ ಮೇಲೆ ಹುಟ್ಟುವಂತಹ ಸಾಮರಸ್ಯ ಮತ್ತು ಸಮನ್ವಯದ ಮೂಲಕವಾಗಿ ನಾವು ಇಡೀ ಜಗತ್ತಿನ ಮಾನವನ ಜೀವನದ ಸ್ವರೂಪವನ್ನ, ಮಾನವ ಜೀವನದ ಲಕ್ಷಣಗಳನ್ನ, ಮಾನವ ಜೀವನದ ಆಶಯಗಳನ್ನು ನಾವು ರೂಪಿಸ್ಲಿಕ್ಕೆ ಸಾಧ್ಯ ಆಗತ್ತೆ, ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ, ಮತ್ತೆ ತಿಳ್ಕೊಳ್ಬೇಕು ಹಾಗೆ ಅನ್ನೋದನ್ನ ಹೇಳ್ತಾರೆ. ಹಾಗಾಗಿ ನಾವು ಸತ್ಯದ ಕಡೆಗೆ ನಡಿಬೇಕಾಗುತ್ತೆ. ಸತ್ಯದ ಕಡೆಗೆ ನಡಿಬೇಕು ಅಂದ್ರೆ ನಮಗೆ ಆಧ್ಯಾತ್ಮಿಕತೆ ಪುರಾತನವೂ ಹೌದು, ಆಧ್ಯಾತ್ಮಿಕತೆ ಎನ್ನುವಂಥದ್ದು ಆಧುನಿಕವೂ ಹೌದು. ನಮ್ಮ ಕನ್ನಡದಲ್ಲಿ ಕುವೆಂಪು ಅವರು ಆಧ್ಯಾತ್ಮಿಕತೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಆಧ್ಯಾತ್ಮಿಕತೆ ಎನ್ನುವಂಥದ್ದು ಮತಧರ್ಮಗಳಿಂದ ಬಿಡುಗಡೆಗೊಂಡ, ಮತಧರ್ಮಗಳ ಕಲುಷಿತತೆಗೆ ಒಳಗಾಗದೇ ಇರತಕ್ಕಂಥ ಪರಿಶುದ್ಧವಾದಂತಹ ಅಧ್ಯಾತ್ಮ ಏನಿದೆ, ಅಧ್ಯಾತ್ಮ ಎಲ್ಲ ಮಾನವರಿಗೂ ದಕ್ಕಬೇಕು, ಸಿಗಬೇಕು ಎನ್ನುವಂಥ ಆಶಯವನ್ನ ಇಟ್ಕೊಂಡು ಅವರು ಕಾವ್ಯಗಳಲ್ಲಿ, ಕೃತಿಗಳಲ್ಲಿ ತಂದದನ್ನು ನಾವು ಕಾಣ್ತೇವೆ. ಇಲ್ಲಿ ಎಲಿಯಟ್ ಕೂಡ ಅದನ್ನೇ ಹೇಳ್ತಾರೆ. ಆಧ್ಯಾತ್ಮಿಕತೆ ಎನ್ನುವಂಥದ್ದು ಪುರಾತನವೂ ಹೌದು, ಅದು ಆಧುನಿಕವೂ ಹೌದು. ಹಾಗಾಗಿ ನಾವು ವಿಜ್ಞಾನ ಬಂದ್ಬಿಡ್ತು ಅಂತ ಹೇಳಿ ಆಧುನಿಕತೆಯನ್ನ ವಿಜ್ಞಾನದ ಮೂಲಕವಾಗಿ ನೋಡಬೇಕು ಅನ್ನೋದಕ್ಕಿಂತ ಆಧ್ಯಾತ್ಮಿಕತೆಯನ್ನು ಕೂಡ ನಾವು ಆಧುನಿಕತೆಯ ಒಂದು ಭಾಗವಾಗಿ ನೋಡಬೇಕು ಮತ್ತು ಅದು ಅನುಸರಣೆ ಮಾಡಬೇಕು ಎನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ಟಿ.ಎಸ್. ಇಲಿಯಟ್ ತನಗೆ ಹೇಗೆ ಪಾಠಗಳನ್ನು ಕಲಿಸಿದ, ಎಷ್ಟು ಪ್ರಭಾವವನ್ನು ಬೀರಿಸಿದ, ಆ ಪ್ರಭಾವ ತಮ್ಮ ಬರವಣಿಗೆಯ ಮೇಲೆ ಹೇಗೆ ಪ್ರೇರಣೆಯನ್ನ ಒದಗಿಸ್ತು, ಸ್ಫೂರ್ತಿಯನ್ನ ನೀಡ್ತು ಎನ್ನುವಂಥ ವಿಚಾರಗಳನ್ನು ಹೇಳ್ತಾ ಪಾಶ್ಚಿಮಾತ್ಯ ಕವಿಯೊಬ್ಬನ, ವಿಮರ್ಶಕರೊಬ್ಬನ ವಿಚಾರಧಾರೆಗಳು ಕನ್ನಡದ ಒಬ್ಬ ವಿಮರ್ಶಕ ಮತ್ತು ಕವಿಯ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡಿತು, ಹೇಗೆ ಆತನನ್ನು ಪ್ರಭಾವಿಸಿದ್ರು ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಒಟ್ಟಂದವಾಗಿ ಕೇವಲ ಟಿ.ಎಸ್. ಇಲಿಯಟ್ ಗೋಪಾಲಕೃಷ್ಣ ಅಡಿಗರನ್ನ ಮಾತ್ರ ಪ್ರಭಾವಿಸಿದ್ರು ಅಂತ ಅಲ್ಲ, ಆ ಮೂಲಕವಾಗಿ ನವ್ಯ ಸಾಹಿತ್ಯ ಮತ್ತು ನವ್ಯ ವಿಮರ್ಶೆಯ ಮೇಲೆ ಹೇಗೆ ಒಟ್ಟು ಪ್ರಭಾವವನ್ನ ಬೀರಿದ್ರು ಅನ್ನೋದನ್ನು ಕೂಡ ಈ ವಿಚಾರಗಳ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದು ಎನ್ನುವಂಥದ್ದು. ಇಲ್ಲಿಗೆ ಪಾಶ್ಚಾತ್ಯ ತತ್ವಗಳು ಕನ್ನಡ ವಿಮರ್ಶೆಯ ಮೇಲೆ ಹೇಗೆ ಪ್ರಭಾವ ಬೀರಿದ್ದು ಅನ್ನೋದನ್ನ ನಾವು ಇಲ್ಲಿವರೆಗೆ ತಿಳಿದುಕೊಂಡ್ವಿ. ಧನ್ಯವಾದಗಳು.